ಅದೇ ಅವ್ರು ಹಾಸ್ಪಿಟ್ಲಿಗೆ ಹೋಗಿರೋದ್ನಲ್ಲ ಅವ್ರ ಮನೆಗೆ ತಂದ್ರೆ ಲೇಟಾಗಿ ಬರ್ತಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ ಅಂದ್ರೆ ಬಂದಾಕಿ ಈ ಕಡೆ ಮನ್ಯಾಗ ಮಕ್ಕೊಂಡೆ. ರೊಟ್ಟಿ ಮಾಡಿ ಬಂದೆ ಮಕ್ಕೊಂಡೆ. ಅವ್ರು ರೊಟ್ಟಿ ಕೊಟ್ಟಿದ್ರು. ಅವರೆಲ್ಲ ಹೊರಗೆ ಹೋಗ್ತಾರಂತೆ. ಜಾಸ್ತಿ ಆಗ್ತಾರ ನಮಗೆ, ನಾವು ರಾತ್ರಿ ಊಟ ಮನೇಲಿ ಇರಲ್ಲಂತೆ. 4 ರೊಟ್ಟಿ ಕೊಟ್ಟಿದ್ರು. ನನ್ನ ಮಗಳು ಉಂಡು ಬಿಸಿಂದು ನೀನು ಉಂಡೆ ಮತ್ತೆ? ನಾನು ಉಣ್ಣೋಕೆ ಬೇಕಾಗಿಲ್ಲ, ಸ್ವಲ್ಪ ಅನ್ನ ಉಂಡೆ, ಬೇಕಾಗಿಲ್ಲ ಅಂತ ಹೇಳಲ್ಲ. ಉಣ್ಬೇಕು ಯಾರು ಬೇಡ ಅಂತಾರ ನೀನು? ನನಗೆ ಯಾರು ಬೇಡ ಅಂತಾರೆ ಉಣ್ಣೋಕೆ. ನನಗೆ ಹೋಗಿ ಮಾಡಕ್ಕೆ ನನಗೆ ಹೋಗಿಲ್ಲ ನಂಗೆ ಉಣ್ಣೋಕೆ. ನನಗೆ ಯಾರು ಬೇಡ ಅಂತ. ಇದೊಂದು ನಂಬರ್ ಎಲ್ಲರಿಗೂ ಗೊತ್ತು ಮಾಡಿರ್ತೀವಿ. ಇದೊಂದು ನಂಬರ್ ಎಲ್ಲರಿಗೂ ಗೊತ್ತಾಗಿತ್ತು ಅಂತ ಹೇಳಿದೆ. ಪರ್ಸನಲ್ ಆಗಿ ಇಟ್ಕೊಂಡೇನು ಈ ನಂಬರ್? ಹಾಂ, ಪರ್ಸನಲ್ ಆಗಿ ಇಟ್ಕೊಂಡೇನು ಅಂದೆ ಈ ನಂಬರ್? ಯಾವ್ದು ಇದಾಗಿ ಇಟ್ಕೊಂಡಿಲ್ಲ. ನಂದಲ್ಲ ಇದು. ಏನು ಇಸ್ಕೊಂತಾನ ಇಲ್ಲ ಗೊತ್ತಿಲ್ಲ, ಆದ್ರೆ ಕೊಟ್ಟಾನ. ಯಾಕೆ ಕೊಟ್ಟಾನ? ನನ್ನ ಬಳಿ ಇದ್ವೇನು. ನಾನು ಸ್ವಲ್ಪ ದಿನ ಫೋನ್ ಬಂದಿದ್ದಿಲ್ಲ. ಯಾಕೆ ಬಂದೈತಿ? ಯಾಕೆ ಬಂದಿತ್ತು ಅಂತ ನನಗೆ ಗೊತ್ತಿಲ್ಲ. ಅದು ಕಾಪಿ ಮಾಡಿ ಅದಕ್ಕೆ ಇದು ಕೊಟ್ಟೇನು? ಹಾಂ, ಅದಕ್ಕೆ ಈ ನಂಬರ್ ತೊಗೊಂಡೆ ನಮಗೆ. ಏನು ನಂಬರ್ ತೊಗೊಂಡು? ಅದಕ್ಕೆ ಈ ನಂಬರ್ ತೊಗೊಂಡಿದ್ದೇನಂದೆ. ಆ ಫೋನಿಗೆ ಯಾಕೆ ಇದು ಹಾಕಲ್ಲ ಅಂದೆ. ಯಾವ ಬೇರೆ ಬೇರೆ ಫೋನ್ ಬರಕತ್ತಾವಪ್ಪ ಅಂದೆ. ಯಾವ ಬರಕತ್ತಾವ ಅಂದೆ. ಯಾವನು ಗೊತ್ತಿಲ್ಲ, ಸುಮ್ಮನೆ ಮಾಡಕತ್ತಾರಂದೆ. ಇದು ಕೊಟ್ಟು ನಾನು ನಮ್ಮ ಮನೆಯವ್ರಿಗೆ ಯಾರಿಗೆ ಗೊತ್ತಿಲ್ಲ. ಯಾವುದಿದ? ಯಾಕೆ ಗೊತ್ತಿಲ್ಲ? ನಾನು ಹಚ್ಚಿಲ್ಲ ಇದು. ಅದು ಐಫೋನಿಗೆ ಹಚ್ತಾರ. ಐಫೋನಿಗೆ ಹಚ್ತಾರಲ್ಲ. ಇದನ್ನೇ ಕೊಡ ಅಂದಳಕಿ. ಯಾರು? ತಂಗಿ. ಇದೇ ನಮ್ಮ ಇದು ಫೋನ್ ಕೊಡ ಅಂದಳು. ಕೊಡಲ್ಲ, ಒಮ್ಮೆ ಮಾಡಿಸ್ಕೊಡ್ತಾಳೆ ಅಂದೆ. ಮೊನ್ನೆ ಮಾಡಿಸ್ಕೊಂಬಂದಿಟ್ಟ ಒಯ್ದತ್ತಂತ ನೆನಪಿಲ್ಲ. ಹಂಗೆ ನಮ್ಮನೆಗೆ ತಂಗಿ ಹೋಗ್ಬಿಟ್ಟಂತ ಮನೆಗೆ ಬೆಳೆಸ್ತಾನೆ. ಹಂಗೆ ಹೋಗಿ ಅಲ್ಲೇ ಬಿಟ್ಕೊಂಡು ಕಳಿಸ್ಬೇಕು. ಯಾರು ಹೇಳ್ತಾರೆ ಎಲ್ಲಿ ಕಳ್ಸ? ಊರಿಗೆ? ಊರಿಗೆ.